ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀರು ಕುಕಿಂಗ್. ರಾಜ್ ದಮ್ ಬಿರಿಯಾನಿ ನಾಟಿ ಸ್ಟೈಲ್ನಲ್ಲಿ ಈ ಚಿಕನ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 kg ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಸಹ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಆದರೂ ಮಾಡ್ಬೋದು, ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಈ ರೆಸಿಪಿನ ಮಾಡ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ ಈ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟಾಗಿ ನಾನಿಲ್ಲಿ 1 kg ಆಗುವಷ್ಟು ಫ್ರೆಶ್ ಆಗಿರೋ ಚಿಕನ್ನ ತೊಗೊಂಡಿದ್ದೀನಿ. ಸೊ ಈ ಥರ ಸ್ವಲ್ಪ ದಪ್ಪ ಪೀಸಾಗಿ ನಾವು ಇದನ್ನ ತಗೊಳ್ಬೇಕಾಗತ್ತೆ. ನಂತರ ನಾವು ಅಕ್ಕಿನ ತಗೊಳ್ಬೇಕು. ನಾನಿಲ್ಲಿ ಇಂಡಿಯಾ ಗೇಟ್ದು ಸೂಪರ್ದು ಅಕ್ಕಿನ ತೊಗೊಂಡಿದ್ದೀನಿ, ಬಾಸ್ಮತಿ ಅಕ್ಕಿ. ಇದು ಬಂದುಬಿಟ್ಟು ಅರ್ಧ kg ತಗೊಳ್ತಾ ಇದ್ದೀನಿ. ಮತ್ತು ನಾನು ಬುಲೆಟ್ ರೈಸು ಒಂದು ಅರ್ಧ kg ತಗೊಳ್ತಾ ಇದ್ದೀನಿ. ಇವೆರಡು ಅಕ್ಕಿ ಸೇರಿಸಿ ನಾವು ಈ ಬಿರಿಯಾನಿನ ಮಾಡುವಂಥದ್ದು. ಸೊ ನೀವು ಬೇಕು ಅಂತಂದರೆ ಲೂಸ್ ಡಿಮಾರ್ಟ್ ಅಕ್ಕಿ ಆದರೂ ತೊಗೊಳ್ಬೋದು, ಅಥವಾ ಯಾವುದಾದ್ರೂ ಸರಿ. ಈ ಬಾಸ್ಮತಿ ರೈಸು ಮತ್ತು ಬುಲೆಟ್ ರೈಸ್ನ ತಗೊಳ್ಳಿ. ಸೊ ನಾನಿಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಬಂದುಬಿಟ್ಟು 1/4 kg ಆಗುವಷ್ಟು ಅಕ್ಕಿ ಹಿಡಿಸುತ್ತೆ. ಮತ್ತು ಒಂದು 2 ಗ್ಲಾಸ್ ಆಗುವಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ, GTS ಬುಲೆಟು. ಸೊ ಈ ರೀತಿ ಅಕ್ಕಿನ 1 kg ಆಗುವಷ್ಟು ತೊಗೊಂಡು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ. 1 kg ಚಿಕನ್ನು ಮತ್ತು 1 kg ಅಕ್ಕಿಗೆ ಬೇಕಾಗುವಷ್ಟು ಮಸಾಲೆಸ್ನ ನೋಡ್ಕೊಳ್ಳೋಣ. ಒಂದು ಪ್ಲೇಟ್ನಲ್ಲಿ ಹೋಮ್ ಮೇಡ್ ಖಾರದ ಪುಡಿ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಪ್ಯಾಕೆಟ್ದಾದರೆ ನೀವು ಡೈಲಿ ನಾರ್ಮಲಾಗಿ ಹೆಂಗೆ ಹಾಕ್ಕೊಳ್ತೀರೋ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಬಂದುಬಿಟ್ಟು ಹೋಮ್ ಮೇಡ್ ಖಾರದ ಪುಡಿ. ಒಂದು 2 ಟೀ ಸ್ಪೂನ್ ತುಂಬ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಾನಿಲ್ಲಿ ಆಚಿ ಬ್ರ್ಯಾಂಡ್ ತೊಗೊಂಡಿರೋದು. ಮತ್ತು ಇದು ಬಂದುಬಿಟ್ಟು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಈ ಬಿರಿಯಾನಿ ಮಸಾಲ ವಿಡಿಯೋ ನಾನು ಈ ಬಿರಿಯಾನಿ ಆದಮೇಲೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದು ಕೂಡ ಅಷ್ಟೇ, ಈ ಬಿರಿಯಾನಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿರಿಯಾನಿ ಮಸಾಲನ ಮಾಡಿಕೊಂಡು ಆನಂತರ ಈ ಬಿರಿಯಾನಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಅದು ಕೂಡ ಅಷ್ಟೇ, ಒಂದು 2 ಸ್ಪೂನ್ ತುಂಬ ನಾನು ಬಿರಿಯಾನಿ ಮಸಾಲ ಹಾಕ್ಕೊಂಡಿರೋದು. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ, ರುಚಿಗೆ ತగ్గಷ್ಟು ಉಪ್ಪನ್ನ ಹಾಕಿ ಪಕ್ಕೆತ್ತಿಡಿ. ಮತ್ತು ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು 4 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು 4 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿ. ಅದೇ ರೀತಿ ಇದಕ್ಕೆ ಒಂದು ದೊಡ್ಡ ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ. ನಾರ್ಮಲ್ ಹಿಡಿಯಲ್ಲಿ ಒಂದು 2 ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೊಳ್ಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಪುದೀನ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಈ ಕೊತ್ತಂಬರಿ ಸೊಪ್ಪು ಅನ್ನೋದು ನಾಟಿದಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾಟಿದಾದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಅನ್ನೋದು. ಸೊ ಇಷ್ಟನ್ನ ಹಾಕ್ಕೊಂಡು ನೈಸಾಗಿ ರೀತಿ ರುಬ್ಬಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಅಕ್ಕಿನ ನಾನಿಲ್ಲಿ ನೆನೆಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ನೆನೆಸ್ತೀರ ಹಾಗೆ ಆದರೂ ಮಾಡ್ಕೊಳ್ಬೋದು. ನೆನೆಸ್ತೀರ ಮಾಡಿದ್ರೆ ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ. ಸೊ ಈ ರೀತಿ ನೆನೆಸ್ಕೊಂಡು ಮಾಡ್ಕೊಳ್ಳಿ, ಬೇಗನೆ ಬೆಂದೋಗ್ಬಿಡತ್ತೆ. ಚೆನ್ನಾಗಿ ತೊಳೆದು ತುಂಬ ನೀರು ಹಾಕಿಬಿಟ್ಟು ಪಕ್ಕೆತ್ತಿಟ್ಕೊಳ್ಳಿ. ಈಗ ನೆಕ್ಸ್ಟು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಒಂದು 200 ml ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀರೋ ಆ ಪಾತ್ರೆನ ತೊಗೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದು 300 ಗ್ರಾಮ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮೆತ್ತಗಾಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಈರುಳ್ಳಿ ಅನ್ನೋದು ಸ್ವಲ್ಪ ಪಿಂಕಿಶ್ ಕಲರ್ಗೆ ಚೇಂಜ್ ಆಗಿ ಸ್ವಲ್ಪ ಮೆತ್ತಗಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಫಸ್ಟ್ ನಾವು ಮಸಾಲೆಸ್ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಪಲಾವ್ ಸಾಮಾನೆಲ್ಲನೂ ಸಹ ಫಸ್ಟೇ ನಾವು ಬಿರಿಯಾನಿ ಮಸಾಲೆಗೆ ಹಾಕ್ಕೊಂಡಿರ್ತೀವಿ. ಹಾಗಾಗಿ ನಾವಿಲ್ಲಿ ಅದೇನು ಹಾಕ್ಕೊಳ್ತಾ ಇಲ್ಲ, ಪಲಾವ್ ಎಲೆ, ಚಕ್ಕೆ ಇದೆಲ್ಲ ಈಗ ಹಾಕ್ಕೊಳ್ತಾ ಇಲ್ಲ, ಫಸ್ಟೇ ಬಿರಿಯಾನಿ ಮಸಾಲೆಗೆ ಹಾಕ್ಕೊಂಡಿದ್ದೀವಿ. ಸೊ ಈ ರೀತಿ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಈ ಹಸಿ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು 5-6 ನಿಮಿಷವರೆಗೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಒಂದು 5-6 ನಿಮಿಷ ಟೈಮ್ ತಗೊಳ್ಳತ್ತೆ. ಸೊ ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತಳ ಅಂಟ್ತಾ ಇದೆ ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಇದು ಮಸಾಲೆ ಫ್ರೈ ಆಗಿದ ನಂತರ ಈಗ ನಾವು ಇದಕ್ಕೆ ಚಿಕನ್ನ ಹಾಕ್ಕೊಳ್ಬೇಕು. 1 kg ಆಗುವಷ್ಟು ಚಿಕನ್ನು. 1 kg ಅಕ್ಕಿ ತೊಗೊಂಡ್ರೆ 1 kg ಆಗುವಷ್ಟು ಚಿಕನ್ ಕಂಪಲ್ಸರಿ ಹಾಕ್ಕೊಳ್ಳಿ. ಇದೇ ವಿಧಾನದಲ್ಲಿ ನೀವು ಮಟನ್ ಹಾಕಿ ಕೂಡ ಮಾಡ್ಕೊಳ್ಬೋದು. ಮಟನ್ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಚಿಕನ್ ಹಾಕ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ನಾವು ಸ್ವಲ್ಪ ಎಣ್ಣೆ ಬಿಡೋವರೆಗೂ, ಒಂದು 50% ಬೇಯೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷ ಆ ಮಸಾಲೆಯಲ್ಲಿ ಫ್ರೈ ಆದರೆ ನಮಗೆ ಪೀಸ್ಗೂ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಹಿಡಿಯುತ್ತೆ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನ.
ಆಮೇಲೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. 4 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿರೋದು ನಾವಿಲ್ಲಿ, ಹಾಗಾಗಿ 8 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು 3/4 ಕಪ್ ಆಗುವಷ್ಟು ಮೊಸರು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 2 ಟೀ ಸ್ಪೂನ್ ತುಂಬ ಈ ಈಸ್ಟರ್ನ್ ಬಿರಿಯಾನಿ ಮಸಾಲ ಹಾಕ್ಕೊಳ್ಳಿ. ಪ್ಯಾಕೆಟ್ ಮಸಾಲ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 2 ಸ್ಪೂನಷ್ಟು ಪ್ಯಾಕೆಟ್ ಮಸಾಲ ಹಾಕ್ಕೊಂಡ್ಬಿಟ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುದಿಯೋವರೆಗೂ ಹಾಗೆ ಬಿಡಬೇಕು. ನಂದಿಲ್ಲಿ ಪಾತ್ರೆ ಅನ್ನೋದು ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ನಾನಿಲ್ಲಿ ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನೀರು ಚೆನ್ನಾಗಿ ಕುದಿಯುವಾಗ ರುಚಿ ನೋಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗಲೇ ಬ್ಯಾಲೆನ್ಸ್ ಮಾಡ್ಕೊಂಬಿಡಿ. ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಬಿರಿಯಾನಿ ಅನ್ನೋದು ಬರುತ್ತೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಕಿ ಹಾಕಿದ್ದಾದಮೇಲೆ ಮತ್ತೆ ಅದು ಅಕ್ಕಿ ಅಬ್ಸರ್ವ್ ಮಾಡ್ಕೊಂಡು ನಮಗೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಹಾಗಾಗಿ ಉಪ್ಪು ಮತ್ತು ಖಾರ ಒಂಚೂರು ಜಾಸ್ತಿ ಇರಲಿ. ಹೀಗಿದ್ದಕ್ಕೆ ಫಸ್ಟೇ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 3/4% ಬೇಯೋವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಈ ಥರ ಒಂದು ಸತಿ ಏನಾದರೂ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಟ್ರೈ ಮಾಡಿದ್ರೆ ಮತ್ತೆ ನೀವು ಮಾಡೋ ಬಿರಿಯಾನಿನ ಬಿಟ್ಬಿಟ್ಟು ಇದೇ ವಿಧಾನದಲ್ಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಸೂಪರಾಗಿ ಬರುತ್ತೆ. ಮಿಸ್ ಮಾಡ್ತೀವಿ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ ಆದರೂ ಸಹ ಇದನ್ನು ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಒಂದು 3/4 ಭಾಗ ಅನ್ನ ಅನ್ನೋದು ಬೆಂದಾದಮೇಲೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ 1-2-3 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದಕ್ಕೆ ದಮ್ ಹಾಕ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷ ಫುಲ್ ಲೋ ಫ್ಲೇಮ್ನಲ್ಲಿ ನಾವು ಇದಕ್ಕೆ ಈ ರೀತಿ ವೆಯ್ಟ್ನ ಇಟ್ಬಿಟ್ಟು ಬಿಟ್ಬಿಡಬೇಕು. ಒಂದು 10 ನಿಮಿಷ. ಒಂದು 10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದೆಲ್ಲ ಸ್ವಲ್ಪ ಸೆಟ್ಲ್ ಆಗೋವರೆಗೂ ಹಾಗೆ ಬಿಡಬೇಕು. ಒಂದು 10 ನಿಮಿಷ ಆಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಾದಮೇಲೆ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಒಂದು ಒಳ್ಳೆ ಸೂಪರಾಗಿ ನಮಗೆ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಾಗಿದೆ. ನಾನ್ ವೆಜ್ ಅಂದರೆ ಇಷ್ಟ ಇರೋರು ಖಂಡಿತ ಈ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಥರ ಚಿಕನ್ ಬದಲಾಗಿ ನೀವು ಇನ್ನೂ ಮಟನ್ ಹಾಕಿ ಮಾಡಿಕೊಂಡ್ರೆ ಇನ್ನೂ ಡಬಲ್ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಬಿರಿಯಾನಿಗೆ ಉಪಯೋಗಿಸ್ಕೊಂಡಿರೋ ಬಿರಿಯಾನಿ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಈ ಬಿರಿಯಾನಿ ಮಸಾಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಅನ್ನೋದು ಎಕ್ಸಲೆಂಟಾಗಿ ಬರುತ್ತೆ. ಈ ರೀತಿ ಫಸ್ಟ್ ಒಂದು ಕಡಾಯಿನಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಹಾಗೆಯೇ ಒಂದು 3 ನಕ್ಷತ್ರದ ಹೂವು, ಒಂದು ಅರ್ಧ ಜಾಕಾಯಿ, ಅದೇ ರೀತಿ ನೋಡಿ ಒಂದು 3 ದೊಡ್ಡದು ಮರಾಠಿ ಮೊಗ್ಗು, ಒಂದು 2 ಚಿಕ್ಕದು ಮರಾಠಿ ಮೊಗ್ಗುನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಕಪ್ಪು ಏಲಕ್ಕಿ, ಒಂದು 8 ಪೀಸ್ ಆಗುವಷ್ಟು ಈ ಗ್ರೀನ್ ಏಲಕ್ಕಿ ಬರುತ್ತಲ್ವ ನಾರ್ಮಲ್ ಏಲಕ್ಕಿ, ಹಾಗೆಯೇ ಒಂದು 3-4 ಇಂಚ್ ಆಗುವಷ್ಟು ಚಕ್ಕೆ, ಅದೇ ರೀತಿ ಒಂದು 30 ಪೀಸ್ ಆಗುವಷ್ಟು ಲವಂಗ, ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಸ್ವಲ್ಪ ಜಾಪತ್ರೆ, ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲು ಹೂವು. ನಾನು ಇದಕ್ಕೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅದೆಲ್ಲನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಿಟ್ಟಿರ್ತೀನಿ. ನೀವು ಬೇಕು ಅಂತಂದರೆ ಅಲ್ಲಿ ನೋಡಿಕೊಂಡು ನೀವು ರೆಸಿಪಿನ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಮತ್ತು ಒಂದು ಟೀ ಸ್ಪೂನ್ ತುಂಬ ಸೋಂಪು, ಅದೇ ರೀತಿ ಜೀರಿಗೆ, ಹಾಗೆ ಒಂದು 4-5 ಗುಂಟೂರು ಮೆಣಸಿನಕಾಯಿ ಅಥವಾ ಖಾರದ ಮೆಣಸಿನಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು 5-6 ಪಲಾವ್ ಎಲೆನ ಈ ರೀತಿ ಪೀಸಾಗಿ ಮಾಡ್ಕೊಂಡು ಹಾಕ್ಕೊಂಡು ಸುಮ್ಮನೆ ಬಿಸಿ ಆಗೋವರೆಗೂ ನಾವು ಇದನ್ನ ಹುರ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಕೂಡ ಹುರಿಬಾರ್ದು. ಇದನ್ನು ಜಸ್ಟ್ ಸ್ವಲ್ಪ ಬಿಸಿ ಆಗೋವರೆಗೂ ನಾವು ಇದನ್ನ ಹುರಿದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನಾಗಿ ನಾವು ಆದಷ್ಟು ನುಣ್ಣದಾಗಿ ರುಬ್ಕೊಂಡ್ರೆ ನಮಗೆ ಬಿರಿಯಾನಿ ಮಸಾಲ ಅಂತೂ ರೆಡಿ ಆಗಿಬಿಡುತ್ತೆ. ನೀವು ಇನ್ನೂ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಒಣಗಿರೋ ರೋಸ್ ಪೆಟಲ್ಸ್ ಕೂಡ ಹಾಕ್ಕೊಳ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಟೋಟಲ್ ಆಗಿ ಒಂದು 15 ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ, ಸೊ ಪಲಾವ್ ಐಟಮ್ಸ್ಗೆ, ಹಾಗೆಯೇ ಈ ಮಸಾಲ ಗ್ರೇವೀಸ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಅಷ್ಟೇ ನಮಗೆ ಈ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿದಾದ್ಮೇಲೆ ಹೇಗೆ ಬಂದು ಅಂತ ಮರೆಯದೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಎಲ್ರಿಗೂ ಹೇಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.